ರಾಜ್ಯದಲ್ಲಿ ಉಪಸಮರದ ಕಣ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇವತ್ತು ಮತದಾನ ನಡೀತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದಲೇ ಮತಗಟ್ಟೆಗಳಿಗೆ ಆಗಮಿಸಿ ಮತದಾರ ಪ್ರಭುಗಳು ತಮ್ಮ ಹಕ್ಕನ್ನು ಚಲಾಯಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬ್ ಭಾಂಡಗೆ ಅವರು ಮತ ಚಲಾವಣೆ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಆಗಮಿಸಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಬಾಗಲಕೋಟೆ ಮತಗಟ್ಟೆ ಸಂಖ್ಯೆ 167ರಲ್ಲಿ ನಾರಾಯಣ್ ಸಾಬ್ ಭಾಂಡಗೆ ಅವರು ಮತದಾನ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ ನಾರಾಯಣ್ ಸಾಬ್ ಭಾಂಡಗೆ ಅವರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಗೆಲುವು ಖಚಿತ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ್ ಸಾಬ್ ಭಾಂಡಗೆ ಅವರು ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು. ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಮತದಾನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ದಾಖಲು ಮಾಡ್ತಾರೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಬೇರೆ ಬೇರೆ ಕಡೆ ಸುತ್ತಾಡಿ ಬಂದು ನಮ್ಮ ಫ್ಯಾಮಿಲಿಯ ಜೊತೆ ನಮ್ಮ ಪರಿವಾರದ ಜೊತೆ ವೋಟಿಂಗ್ ಮಾಡಿ ಬಂದೆ. ನಾವು ನಗರದಲ್ಲಿ ಎಲ್ಲ ಕಡೆಯೂ ನಾನು ಎಲ್ಲೆಲ್ಲಿ ಈಗ ಕನಿಷ್ಠ ಒಂದು 25-30 ಬೂತ್ ಅಡ್ಡಾಡಿರಬಹುದು. ಆ ಎಲ್ಲ ಕಡೆಯೂ ವಾತಾವರಣ ತುಂಬ ಚೆನ್ನಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ವೋಟ್ ಹಾಕ್ತಾ ಇದ್ದಾರೆ. ನಿಶ್ಚಿತವಾಗಿಯೂ ಈ ಸಾರಿ ದೊಡ್ಡ ಮತದ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನಗೂ ಇದೆ, ಬಾಗಲಕೋಟೆ ಎಲ್ಲ ಜನರಿಗೂ ಇದೆ. ನಾನು ಬೇರೆ ಬೇರೆ ಕಡೆ ಸುತ್ತಾಡಿ ಬಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಮತದಾನದ ಪ್ರಮಾಣ 9% ಆಗಿದೆ ಅನ್ನುವ ಮಾಹಿತಿ ಇದೆ. ದಾವಣಗೆರೆ ಕ್ಷೇತ್ರದಲ್ಲೂ ಸಹ ಅಷ್ಟೇ ಪ್ರಮಾಣದಲ್ಲಿ ಮತದಾನವಾಗಿದೆ. ಸೊ ಈಗ ಮತದಾರ ಪ್ರಭುಗಳಲ್ಲಿ ಒಂದು ಮನವಿ, ಪವರ್ ಟಿವಿ ಕಡೆಯಿಂದ ಒಂದು ಮನವಿ, ಅದೇನು ಅಂದರೆ ಬೇಗ ಬಂದು ಮತದಾನ ಮಾಡಿ ಅಂತ. ಬಿಸಿಲು ಜಾಸ್ತಿ ಆಗೋಗುತ್ತೆ, ಹೇಳಿ ಕೇಳಿ ಬೇಸಿಗೆ ಅಲ್ವಾ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲು ಬರೋದ್ರಿಂದ ನೀವು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಲಿಕ್ಕೆ ಕಷ್ಟ ಆಗಬಹುದು. ಸೊ ಹಾಗಾಗಿ ನಮ್ಮ ಕಳಕಳಿ ಏನು ಅಂದರೆ ಬಂದು ನೀವು ಬೇಗ ವೋಟ್ ಮಾಡಿ ಅಂತ. ಸೊ ದಟ್ ನಿಮ್ಮ ಒಂದು ಜವಾಬ್ದಾರಿಯನ್ನು ಸಹ ತಾವು ನಿಭಾಯಿಸಿದಂತೆ ಆಗುತ್ತೆ. ಮಗದೊಂದು ಕಡೆ ಆ ಬಿಸಿಲಿನ ಒಂದು ಬೇಗೆಯಿಂದ ತಾವು ತಪ್ಪಿಸ್ಕೊಂಡಂಗೆ ಆಗುತ್ತೆ ಅನ್ನುವಂಥದ್ದು. ಆರಾಮಾಗಿ ಈಗ ಬೆಳಗ್ಗೆ ಬಂದು ಹೆಂಗೂ ರಜೆ ಇದೆ, ಇಡೀ ದಿನ ರಜೆ ಇರುತ್ತೆ ನಿಮಗೆ, ಬೇಗ ಬಂದು ವೋಟ್ ಮಾಡಿಬಿಟ್ಟು ಇನ್ನುಳಿದಂಥ ಸಮಯ ಆರಾಮಾಗಿ ನಿಮ್ಮ ಮನೆಯಲ್ಲಿ ಕಳಿಬಹುದಲ್ಲ ಅನ್ನುವ ಒಂದು ಲೆಕ್ಕಾಚಾರ. ಸೊ ಹೀಗಾಗಿ ಎಲ್ಲ ನಾಯಕರು, ಜನಪ್ರತಿನಿಧಿಗಳು, ಈ ಭಾಗದ ಜನಪ್ರತಿನಿಧಿಗಳು ಯಾರೆಲ್ಲ ಇಲ್ಲಿ ತಮ್ಮ ಮತದಾನದ ಹಕ್ಕನ್ನು ಹೊಂದಿದ್ದಾರೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಅವರೆಲ್ಲ ಬಂದು ಈಗ ವೋಟ್ ಮಾಡ್ತಾ ಇದ್ದಾರೆ. ನಾರಾಯಣ್ ಸಾಬ್ ಭಾಂಡಗೆ ಅವರು ರಾಜ್ಯಸಭಾ ಸದಸ್ಯರು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಸಹಜವಾಗಿ ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವನ್ನು ದಾಖಲು ಮಾಡ್ತಾರೆ ಅನ್ನುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ, ಯಾವುದೇ ಬೂತ್ಗಳಲ್ಲೂ ಸಹ ಸಮಸ್ಯೆ ಆಗಿಲ್ಲ. ಮತದಾನದ ಆ ಪ್ರಕ್ರಿಯೆ ಏನಿದೆ ಅದು ಬಹಳ ಸುಗಮವಾಗಿ ನಡೀತಾ ಇದೆ. ಎಲ್ಲರೂ ಸಹ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ವೋಟನ್ನು ಮಾಡ್ತಾ ಇದ್ದಾರೆ. ವೋಟರ್ ID ಅಥವಾ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕೃತ ಒಂದು ID ಪ್ರೂಫ್ ಅದನ್ನು ತಗೊಂಡು ಬಂದು, ಅಂದರೆ ಚುನಾವಣಾ ಆಯೋಗ ಯಾವ್ಯಾವ ID ಪ್ರೂಫನ್ನು ಬಳಸ್ಕೊಂಡು ತಾವು ವೋಟ್ ಮಾಡಲಿಕ್ಕೆ ಅವಕಾಶ ಇದೆಯೋ ಅನ್ನೋದನ್ನು ಅವರೇನು ಹೇಳಿರ್ತಾರೆ. ಜಸ್ಟ್ ಎಪಿಕ್ ನಂಬರ್ ಇದ್ದರೆ ಸಾಕು, ವೋಟರ್ ID ನಂಬರ್ ಇದ್ದರೆ ಸಾಕು, ತಾವು ತಮ್ಮ ಒಂದು ID ಪ್ರೂಫನ್ನು ತಗೊಂಡು ಬಂದು ತೋರಿಸಿ ತಾವು ವೋಟನ್ನು ಮಾಡಲಿಕ್ಕೆ ಅವಕಾಶವನ್ನು ಅಲ್ಲಿ ಕಲ್ಪಿಸಲಾಗಿದೆ. ಯಾವುದೇ ರೀತಿಯಾದಂಥ ಗೊಂದಲಗಳು ಸದ್ಯಕ್ಕೆ ನಿರ್ಮಾಣ ಆಗಿಲ್ಲ ಬಾಗಲಕೋಟೆ ಕ್ಷೇತ್ರದಲ್ಲಿ. ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಸಂಜೆವರೆಗೂ ಸಹ ಮುಂದುವರೆದರೆ ಒಳ್ಳೆಯದು ಅನ್ನುವಂಥದ್ದು. ಬಟ್ ಮತದಾನದ ಪ್ರಮಾಣ ಜಾಸ್ತಿ ಆಗಬೇಕು ಅಂತ, ಯಾಕಂದರೆ ಯೂಶ್ವಲಿ ಸಾರ್ವತ್ರಿಕ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಬೈ ಎಲೆಕ್ಷನಲ್ಲಿ ಅದರ ಪ್ರಮಾಣ ಜಾಸ್ತಿ ಇರುತ್ತೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಹಿಂಜರಿತಾರೆ ಜನ ವೋಟ್ ಹಾಕಲಿಕ್ಕೆ, ಯಾಕಂದರೆ ಓವರಾಲ್ ಇಡೀ ರಾಜ್ಯದ ಸ್ಥಿತಿಗತಿಗಳು, ಚಿತ್ರಣಗಳು, ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಕೊಂಡೆ ಜನ ವೋಟ್ ಮಾಡ್ತಾರೆ ಅನ್ನುವಂಥದ್ದು.